ತಮ್ಮ ಜೀವದ ಹಂಗನ್ನು ತೊರೆದು ಅವರು ಹೋರಾಟ ಮಾಡ್ತಾ ಇದ್ದಾರೆ ಒಂದು ಲೆಕ್ಕದಲ್ಲಿ ಬದುಕಿಸೋಕ್ಕೆ. ಶ್ವಾನದಳವನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಪುಂಚಿರಿ ಮಟ್ಟಂ ಗುಡ್ಡ ಕುಸಿತ ಶುರುವಾಗಿದ್ದೇನೆ ಈ ಪುಂಚಿರಿ ಮಟ್ಟಂನಲ್ಲಿ 80ರಿಂದ 100 ಅಡಿ ನದಿ ಮಟ್ಟಕ್ಕಿಂತ ಮೇಲ್ಗಡೆ ಇದೆ ಅಲ್ಲಿ. ಆದರೆ ಅಲ್ಲೀಗ ನದಿನೂ ಇಲ್ಲ, ಊರೂ ಇಲ್ಲ. ಎಂಥ ಸ್ಥಿತಿ ನೋಡಿ. 500ರಿಂದ 1,000 ಜನರಿದ್ದಂಥ ಪುಟ್ಟ ಗ್ರಾಮ ಅದು ಪುಂಚಿರಿಮಟ್ಟು. ಅಲ್ಲಿ ಯಾರೂ ಇಲ್ಲ. ಅಲ್ಲಿ ಎಲ್ಲಿ ಹೋದರು, ಏನು ಕತೆನೋ. ಕೆಲವ್ರಿಗೆ ಮೊದಲೇ ಸೂಚನೆ ಸಿಕ್ಕು ಏನೋ ಜಾಗ ಖಾಲಿ ಮಾಡಿದ್ರು ಅಥವಾ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೋ. ಪುಂಚಿರಿಮಟ್ಟು ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ವಯನಾಡು ಬಳಿ ಬರುವಂಥ ಪುಂಚಿರಿ ಮಟ್ಟಂ. ಪುಂಚಿರಿ ಮಟ್ಟಂನಲ್ಲಿ ಒಂದು 500ರಿಂದ 1000 ಜನ ಇದ್ದರು ಅನ್ನುವಂಥ ಮಾತಿದೆ. ಆದರೆ ಅಲ್ಲಿ ಏನೂ ಕಾಣ್ತಾ ಇಲ್ಲ ಈಗ. ಪುಂಚಿರಿ ಮಟ್ಟಂನಲ್ಲಿ ಬರೀ ಕಲ್ಲು ಬಂಡೆಗಳ ರಾಶಿ, ಎಲ್ಲಿ ನೋಡಿದ್ರಲ್ಲಿ ಹೆಣಗಳು, ಅಂಥದ್ದೇ ಸ್ಥಿತಿ. ಪುಂಚಿರಿ ಮಟ್ಟಂನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹೆಣಗಳು ಸಿಕ್ಕಕೊಂಡಿವೆ. ಶ್ವಾನದಳವನ್ನು ಬಳಸಿ ಪತ್ತೆ ಹಚ್ಚುವಂಥ ಕೆಲಸ ಕಾರ್ಯಗಳಾಗ್ತಾ ಇವೆ. ಮೊದಲ ಗುಡ್ಡ ಕುಸಿದಿದ್ದೇನೆ ಪುಂಚಿರಿ ಮಟ್ಟಂನಲ್ಲಿ. ನದಿ ಮಟ್ಟಕ್ಕಿಂತ, ಸಮುದ್ರ ಮಟ್ಟಕ್ಕಿಂತ 80ರಿಂದ 100 ಅಡಿ ಮೇಲಿದೆ ಅದು. ಈಗ ಊರೂ ಇಲ್ಲ, ನದಿನೂ ಇಲ್ಲ. ಪ್ರಶ್ನೆ ಬೇರೆ. ಅಲ್ಲಲ್ಲಿ ಸಿಕ್ಕಾಕೊಂಡಿರುವಂಥ ಹೆಣಗಳು ಮಾತ್ರ ಕಾಣ್ತಾ ಇವೆ. ಎಂಥ ಸ್ಥಿತಿ ಅಂತಂತಂದರೆ, ನಾವು ನಿಮಗೆ ವಿವರಗಳನ್ನು ಕೊಡ್ತಾ ಇದ್ವಿ. ಎಲ್ಲೋ ಬಿದ್ದಂಥ ಮಳೆ, ಎಲ್ಲಿಂದಲೋ ಕೊಚ್ಕೊಂಬಂದಂಥ ಕೆಸರು, ಅದರಿಂದ ಸಿಕ್ಕಾಕೊಂಡಿರುವಂಥ ಜನಗಳು, ಹೆಣಗಳು ಎಲ್ಲೆಲ್ಲೋ ಸಿಗ್ತಾ ಇವೆ. ಶ್ವಾನದಳವನ್ನು ಬಳಸಿ ಶವಗಳನ್ನು ಹುಡುಕುವಂಥ ಪ್ರಯತ್ನಗಳಾಗ್ತಾ ಇವೆ. ಪುಂಚಿರಿ ಮಟ್ಟಂ ಎಲ್ಲ ಸಮತಟ್ಟಾಗಿ ಹೋಗಿದೆ. ಪುಂಚಿರಿ ಮಟ್ಟಂ ಇದು ಕಂಡು ಕೇಳರಿಯದಂಥ ಭೀಕರತೆ ಇದು.